ಎಲ್ಲ ಹಿರಿಯರು ಮತ್ತು ನನ್ನ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು, ನನ್ನ ಹಿತೈಷಿಗಳು ಹಾಗೂ ನಮ್ಮ ಪಕ್ಷದ NDA ಪಕ್ಷದ ಮುಖಂಡರು ಹಾಗೂ ಎಲ್ಲ ನಮ್ಮ ಅಭಿಮಾನಿಗಳಿಂದ ರೈತರ ಮುಖಂಡರು, ನಮ್ಮ ರೈತ ಸಂಘದವರು ಎಲ್ಲರೂ ಸಹ ಒಗ್ಗೂಡಿ ಅವರೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ನಾನು ಬೋಮೂಲ್ಗೆ 2ನೇ ಬಾರಿ ನಾನು ನಾಮಪತ್ರನ ಸಲ್ಲಿಸಿದ್ದೀನಿ. ನನಗೆ ನಂಬಿಕೆ ಇದೆ, ನಾನು ಪ್ರಾಮಾಣಿಕವಾಗಿ ಸಂಸ್ಥೆಗೆ ನನ್ನ ಕೈಲಾದ ಮಟ್ಟಿಗೆ ನಮ್ಮ ತಾಲೂಕಿನ ರೈತರಿಗೆ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೀನಿ. ನನಗೆ ಖಂಡಿತ ನಮ್ಮ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಅಧ್ಯಕ್ಷರುಗಳ ಆಶೀರ್ವಾದ, ಮುಖಂಡರುಗಳ ಆಶೀರ್ವಾದ ಎಲ್ಲವನ್ನೂ ಸಿಗ್ತದೆ ಅಂತೇಳಿ ಮೊಟ್ಟ ಮೊದಲನೇದಾಗಿ ತಾಲೂಕಿನ ಜನಪ್ರಿಯ ಶಾಸಕರು, ಈ ರಾಜ್ಯದ ಯುವ BJP ಅಧ್ಯಕ್ಷರಾದಂಥ ಧೀರಜ್ ಮುನ್ರಾಜು ಅವರ ಸಂಪೂರ್ಣ ಆಶೀರ್ವಾದದೊಂದಿಗೆ, ಯಾಕಂದರೆ ಇವತ್ತು ಅವರು ಸಹ ಶುದ್ಧ ಹಸ್ತ ಇಟ್ಕೊಂಡು ರಾಜಕಾರಣ ಮಾಡ್ತಾವ್ರೆ. ನಾವು ಸಹ ಅವರ ಒಂದು ದಾರಿಯಲ್ಲಿ ನಡೀತಾ ಇರ್ತಕ್ಕಂಥ ಅಭ್ಯರ್ಥಿ ಆಗಿರೋದ್ರಿಂದ ಬಹುಶಃ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಪ್ರಾಮಾಣಿಕತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಯಾವುದೇ ಆಶೆ ಆಮಿಷಗಳಿಗೆ ಒಡ್ಡದೆ ಏನು ಪ್ರಾಮಾಣಿಕವಾಗಿ ರೈತರ ಸೇವೆ ಮಾಡೋಂಥವ್ರಿಗೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಮತ್ತೊಮ್ಮೆ ಈ ಒಂದು ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಈ ಒಂದು ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ, ಏನು ಈ 5 ವರ್ಷದಲ್ಲಿ ನಾನು ಮಾಡಿರ್ತಕ್ಕಂಥ ಸೇವೆ ನನ್ನ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಗಮನದಲ್ಲಿದೆ. ಕೆಲವರು ಏನೋ ಹಿಂದೆ ಮುಂದೆ ಹೇಳ್ಬೋದು, ಹೇಳೋದು ಸಹಜ. ಬಟ್ ಹೇಳ್ತಾ ಇರೋರು ಎಷ್ಟರ ಮಟ್ಟಿಗೆ ಅವರು ಈ ಸಮಾಜದಲ್ಲಿ ಒಳ್ಳೆಯವರು, ಎಷ್ಟರ ಮಟ್ಟಿಗೆ ಅವರು ಪ್ರಾಮಾಣಿಕರು ಅನ್ನೋದು ಇಡೀ ದೊಡ್ಡಬಳ್ಳಾಪುರ ತಾಲೂಕು ಜನತೆಗೆ ಗೊತ್ತದೆ. ಅದಕ್ಕೆ ತಕ್ಕನಾದ ಉತ್ತರವನ್ನು ನನ್ನ ಪ್ರಾಮಾಣಿಕವಾದಂಥ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು ಧೀರಜ್ ಮುನ್ರಾಜು ಅವರ ನೇತೃತ್ವದಲ್ಲಿ ಏನೀ ಒಂದು JDS ಮತ್ತು BJP ಎಲ್ಲ ಪ್ರಾಮಾಣಿಕವಾದಂಥ ಮುಖಂಡರುಗಳು, ನಾನು ಎಲ್ಲರೂ ಅಂತ ಹೇಳಲ್ಲ, ಪ್ರಾಮಾಣಿಕರು ಏನು ಸಿದ್ಧಾಂತ, ಪಕ್ಷ ಸಿದ್ಧಾಂತಗಳಿಗೆ ರೈತರದ್ದು, ಯಾಕಂದರೆ ಇದು ಪಕ್ಷಕ್ಕಿಂತಲೂ ಮುಖ್ಯವಾಗಿ ರೈತರ ಹಿತ ಕಾಪಾಡ್ತಕ್ಕಂಥ ಹುದ್ದೆ ಇದು. ಇದಕ್ಕೆ ಯಾರನ್ನ ಸೂಕ್ತವಾದ ಅಭ್ಯರ್ಥಿ ಆಯ್ಕೆ ಮಾಡಬೇಕಂತ ಈಗಾಗಲೇ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳು, ನಮ್ಮ ಮುಖಂಡರುಗಳು ಆಯ್ಕೆ ಮಾಡ್ಕೊಂಡವ್ರೆ. ಖಂಡಿತ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲಿದ್ದೀನಿ. ಖಂಡಿತ ಅವ್ರ ಆಶೀರ್ವಾದ ಮಾಡ್ತಾರೆ, ನಾನು ಅವ್ರ ಸೇವೆನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಸರ್, ನನ್ನ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾಗಿ, ಯಾಕಂದರೆ ಯಾರೇ ಒಂದೇ ಒಂದು ಅವಕಾಶದಲ್ಲಿ 5 ವರ್ಷದಲ್ಲಿ ಬದಲಾವಣೆ ಎಲ್ಲನೂ ಮಾಡೋದು ಅಸಾಧ್ಯ. ಇಲ್ಲಿವರೆಗೂ ಏನು ನಿರ್ದೇಶಕರನ್ನ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ನೋಡವ್ರೆ, ಇಲ್ಲಿವರೆಗೂ ಏನು ನಮ್ಮ ನಿರ್ದೇಶಕರು ಮಾಡಿದ್ರು ಸೇವೆ, ಅದಕ್ಕಿಂತ 90% ಸೇವೆನ ನಾನು ನನ್ನ 5 ರಿಂದ 6 ವರ್ಷದ ಅವಧಿಯಲ್ಲಿ ಮಾಡಿದ್ದೀನಿ. ನನಗೆ ಈ ನಮ್ಮ ತಾಲೂಕಿನ ಜನತೆ ಕೊಟ್ಟಂತ ಅಧಿಕಾರದಲ್ಲಿ ನಾನು ಮಾಡಿರೋ ಕೆಲಸದಲ್ಲಿ ನನಗೆ ತೃಪ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ಸರಿಲ್ಲ, ಅದು ಪಕ್ಷದ ಹಿರಿಯರು ಮಾತಾಡ್ತಾರೆ. ಸುಧಾಕರ್ ಸಾಹೇಬರು ಮತ್ತು ಶಾಸಕರಾದಂಥ ಧೀರಜ್ ಮುನ್ರಾಜು ಅವರು ಮಾತಾಡ್ತಾರೆ, ಮುನೇಗೌಡರು ಅವರು ಮಾತಾಡಿ, ಕುಮಾರಣ್ಣವರು ಅವರೆಲ್ಲ ಹೇಳಿ, ಈಗ ತಾನೇ ನಮ್ಮ ಸ್ನೇಹಿತರಾದಂಥ ಜೈಮೂತ್ ಅವರು ಸಿಕ್ಕಿದ್ರು. 100ಕ್ಕೆ 100 ಕುಮಾರಣ್ಣವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣವರು ಶೀಘ್ರದಾಗೆ ನಾವು NDA ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತೀವಿ, ಎಲ್ಲಿನೂ ನಾವು ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಲ್ಲ ಅಂತ ಹೇಳಿ ಈಗ ತಾನೇ ನನ್ನ ಸ್ನೇಹಿತರು ಜೈಮೂತ್ ಅವರು ಹೇಳವ್ರೆ. ನಾವು ಆಲ್ರೆಡಿ ಈಗ ಅಪ್ಲಿಕೇಶನ್ ಹಾಕಿರೋ ದಿವಸ ಖಂಡಿತ ನಾವು ಸ್ಪರ್ಧೆ ಮಾಡಿದ್ದೀವಿ. ಈ ಬಾರಿ ಗೆಲ್ಲುವಂಥ ವಿಶ್ವಾಸ ಇದೆ. ಏನೆಲ್ಲ ಬದಲಾವಣೆ ಆಗ್ಬೋದು ಈ ಬಾರಿ ಅವಧಿ? ಸರ್, 100ಕ್ಕೆ 100 ಗೆಲ್ತೀವಿ ಅನ್ನೋ ವಿಶ್ವಾಸ, ನಂಬಿಕೆ ಇದೆ. ಬದಲಾವಣೆ ಅಂತಂದ್ರೆ ನಮ್ಗೇನಂತಂದ್ರೆ ದೊಡ್ಡಬಳ್ಳಾಪುರ ಕ್ಷೇತ್ರ ಏನಂದ್ರೆ ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯದೇ ಹೆಚ್ಚು ಹಾಲು ಮೊದಲು ಬರ್ತಿದ್ದೀವಿ. ಇವತ್ತು ಬೆಂಗಳೂರು ಹಾಲು ಒಕ್ಕೂಟ ಸುಭದ್ರವಾಗಿ ನಿಂತದೆ ಅಂದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಬೆಂಗಳೂರು ಗ್ರಾಮಾಂತರ. ದೇವನಹಳ್ಳಿ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಇರ್ಬೋದು. ಇವತ್ತು ಈ ಭಾಗದಲ್ಲಿ ಅನೇಕ ಸೇವೆಗಳು ಈ ಭಾಗದಲ್ಲಿ ಆಗಿವೆ. ನಮ್ಮದೇನಂದ್ರೆ ಅಣ್ಣತಮ್ಮಂದ್ರಿದ್ದಂಗೆ, ರಾಮನಗರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಅಣ್ಣತಮ್ಮಂದ್ರಿದ್ದಂಗೆ ಈ ಕಡೆ ಏನೇನೆಲ್ಲ ಪ್ಲಾಂಟ್ಗಳಾಗಿವೆ ಆ ಥರದ್ದು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲದಲ್ಲೂ ಆಗಲಿ, ಅಲ್ಲಿ ನಮ್ಮ ರೈತರ ಮಕ್ಕಳಿಗೆ ಒಂದೇನೋ ಒಂದು ಸಣ್ಣದೊಂದು ಅವಕಾಶ. ನಾವೇನು ಎಲ್ರಿಗೂ ಮ್ಯಾನೇಜರ್ ಹುದ್ದೆ ಕೊಡ್ರಿ ಅಂತ ಕೇಳಲ್ಲ. ನಮ್ಮ ರೈತರ ಮಕ್ಕಳು, ಮೊದಲನೇದು ಹಾಲು ಉತ್ಪಾದಕರ ಮಕ್ಕಳು, ನಮ್ಮ ಸಿಬ್ಬಂದಿ ವರ್ಗದವ್ರ ಮಕ್ಕಳಿಗೆ ಅವ್ರವ್ರ ಎಜುಕೇಷನ್ ತಕ್ಕನಂಗೆ ಒಂದು 100, 200, 300 ಕುಟುಂಬಕ್ಕೆ ಕೆಲಸದೊಂದು ಮಾಡಿಕೊಡ್ಬೇಕು ಅನ್ನೋದು ಒಂದು ಆಸೆ ಇದೆ. ಅದಕ್ಕೆ ಈಗಾಗಲೇ ನಾವು ಜಾಗನೂ ಸಹ ಖರೀದಿ ಮಾಡಿದ್ದೀವಿ. ಇದರಲ್ಲೇನು ಸುಳ್ಳು ಹೇಳೋದೇನಿಲ್ಲ, ಜಾಗ ಖರೀದಿ ಮಾಡಿದ್ದೀವಿ. ಈ 5 ವರ್ಷದಲ್ಲಿ 100ಕ್ಕೆ 100 ಅಲ್ಲೊಂದು ಪ್ಲಾಂಟ್ ಮಾಡಿ ನಮ್ಮ ರೈತರ ಮಕ್ಕಳಿಗೆ ಎಷ್ಟು ಜನಕ್ಕೆ ಆಗ್ತದೋ ಅಷ್ಟು ಜನಕ್ಕೆ ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಅಂತ ಕೊಡಿಸ್ತೀವಿ. ಈ 13 ನಿರ್ದೇಶಕರುಗಳಲ್ಲಿ ನಮಗೆ ಹೆಚ್ಚಿನ ಸಹಕಾರ ಮತ್ತು ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟಕ್ಕೆ ಧ್ವನಿ ಎತ್ತೋದಕ್ಕೆ ಮುಂದಾದಂಥವರು ನಮ್ಮ KMFನ ನಿರ್ದೇಶಕರು ಹಾಗೂ ಬೆಂಗಳೂರು ಕೂಡ ನಿರ್ದೇಶಕರಾದ ಆನಂದ್ ಅವರು ಮತ್ತು ನೆಲಮಂಗಲದ ಭಾಸ್ಕರ್ ಅವರು ನಮ್ಮ ಹೋರಾಟಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ. ಏಕೆ ಅದರ ಪರಿಣಾಮವಾಗಿ ಇವತ್ತು ರಾಜ್ಯದ ಎಲ್ಲ ಉತ್ಪಾದಕರು
ಹಾಲು ಒಕ್ಕೂಟದ ಇತಿಹಾಸದಲ್ಲಿ 4 ರೂಪಾಯಿಗಳ ಒಂದೇ ಸರಿ ಹೆಚ್ಚಿಗೆ ಕಂಡಿರಲಿಲ್ಲ. ಆ ಒಂದು 4 ರೂಪಾಯಿಗಳ ಒಂದು ಹೋರಾಟಕ್ಕೆ ಧ್ವನಿಗೂಡಿಸಿ ಆ ಪ್ರತಿಫಲವನ್ನು ರೈತರಿಗೆ ತಲುಪಿಸೋದ್ರಲ್ಲಿ ಯಶಸ್ವಿಯಾದವರು ಈ ಇಬ್ಬರು ನಿರ್ದೇಶಕರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಮತ್ತೊಮ್ಮೆ ಆರಿಸಿ ಬರಲಿ, ಮತ್ತೆ ಮತ್ತಷ್ಟು ಹೋರಾಟಕ್ಕೆ ನಮ್ಮ ಜೊತೆ ಸ್ಫೂರ್ತಿ ಕೊಡಲಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ. ಸತ್ಯ ಮತ್ತು ನೇರ ಸುದ್ದಿಗಳನ್ನು ನಿಮಗೆ ತಲುಪಿಸಲು ಹೊಸದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ. ಅದುವೇ ಸತ್ಯದ ನಡು ಡಮರಗೋ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ.